ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸೌಮ್ಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ತುಂಬಾ ದಿಢೀರಾಗಿ ಸಿಂಪಲ್ ರೀತಿಯಲ್ಲಿ ಸಿಹಿ ಪೊಂಗಲ್ ಮಾಡ್ತೀವಿ. ಹಾಲು ಇಲ್ಲದೇನೆ ಪ್ರಸಾದದ ರೀತಿಯಲ್ಲಿ ಸಿಹಿ ಪೊಂಗಲ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಹಾಗಾದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಅಕ್ಕಿ ಮತ್ತು 1/4 ಕಪ್ ಅಷ್ಟು ಹೆಸರುಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೀರಲ್ಲಿ ನೆನೆ ಹಾಕಿದೆ. ಒಂದು 20ರಿಂದ 25 ನಿಮಿಷ ಮುಂಚೆನೇ ನೆನೆ ಹಾಕಿದೆ. ಈಗ ಇದರಲ್ಲಿರೋ ನೀರೆಲ್ಲ ತಕ್ಕೊಬಿಡೋಣ. ಹಾಗೂ ಇದ್ರ ಜೊತೆಗೆ 2 ಕಪ್ ಅಷ್ಟು ಬೆಲ್ಲನ ಈ ಥರ ಕುಟ್ಕೊಂಡು ತಗೊಂಡಿದ್ದೀನಿ. ಇದು ಹೊಸ ಬೆಲ್ಲ, ನೀವು ಹಳೆ ಬೆಲ್ಲ ತಗೊಳ್ಳಿ, ಆದಷ್ಟು ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಬಿಳಿ ಬಿಳಿಯಾಗೇ ಇರುತ್ತೆ ಪೊಂಗಲು. ಅಕ್ಕಿ ತೊಗೊಂಡನಲ್ಲ, ಅದೇ ಕಪ್ ಅಳತೆಯಲ್ಲಿ ಇಲ್ಲಿ 2 ಕಪ್ ಬೆಲ್ಲ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1/4 ಕಪ್ ಅಷ್ಟು ಕಾಯಿ ತುರಿನ ಈ ಥರ ತುರಿದ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಇವಾಗ ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಕೊಂಡು ಹುರ್ಕೋಬೇಕು. ದ್ರಾಕ್ಷಿ ಗೋಡಂಬಿ ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬೋದು. ಇವಾಗ ಇದು ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದನ್ನು ಸಪ್ರೇಟ್ ತೆಗೆದಿಟ್ಕೊಬಿಡೋಣ. ಇವಾಗ ಇದೇ ತುಪ್ಪಕ್ಕೆ ಕಾಯಿ ತುರಿ ಇತ್ತಲ್ಲ, ಅದನ್ನು ಹಾಕೊಂಡು ಸ್ವಲ್ಪ ಹುರ್ಕೋಬೇಕು. ಒಳ್ಳೆ ಘಮ ಬರುತ್ತೆ. ಲೈಟಾಗಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕು. ಇವಾಗ ಇದಕ್ಕೆ ಅಕ್ಕಿ ಮತ್ತು ಹೆಸರುಬೇಳೆ ಸೇರಿಸ್ಕೊಂಡು 1-2 ನಿಮಿಷ ಹುರ್ಕೋಬೇಕು. ಇವಾಗ ಇದಕ್ಕೆ 5 ಕಪ್ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. 5 ಕಪ್ ನೀರು ಸರಿ ಹೋಗುತ್ತೆ. ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು 2ರಿಂದ 3 ವಿಷಲ್ಸ್ ಹಾಕ್ಸ್ಕೋಬೇಕು. ಫುಲ್ ಸ್ಮೂತಾಗಿ ಸಾಫ್ಟಾಗಿ ಬೇಯುತ್ತೆ. 3 ವಿಷಲ್ಸ್ ಆಗಿದೆ. ಇವಾಗ ನೋಡಿ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಆಗಿದೆ. ಇವಾಗ ಇದಕ್ಕೆ ಬೆಲ್ಲ ಸೇರಿಸ್ಕೊಳ್ಳೋಣ. ಬೆಲ್ಲನ ಮೆಲ್ಟ್ ಮಾಡ್ಕೊಂಡು ಹಾಕೊಳ್ಳೋಣ. ಒಂದು ಪಾತ್ರೆಗೆ ಬೆಲ್ಲ ಮತ್ತು 1 ಕಪ್ ನೀರು ಹಾಕ್ಕೊಂಡು ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು. ಈ ಥರ ಬೆಲ್ಲನ ಕರಗಿಸ್ಕೊಂಡು ಹಾಕೊಂಡಾಗ ಇದನ್ನು ಸೋದಿಸ್ಕೊಂಡು ಆರಾಮಾಗಿ ಹಾಕೋಬೋದು. ಆಗ ಅದರಲ್ಲಿರೋ ಕಸ ಮಣ್ಣೆಲ್ಲನ ನಾವು ಸಪ್ರೇಟ್ ಮಾಡ್ಕೋಬೋದು. ಇವಾಗ ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ. ಇವಾಗ ಇದನ್ನು ಸೋದಿಸ್ಕೊಂಡು ಅನ್ನಕ್ಕೆ ಹಾಕೊಳ್ಳೋಣ. ಬೆಲ್ಲನ ಸೋದಿಸ್ಕೊಂಡಿದ್ದೀನಿ. ಇವಾಗ ಎಲ್ಲ ಬೆಲ್ಲನೂ ಹಾಕೊಬಿಡ್ಬೇಕು. ನೋಡಿ ಎಲ್ಲ ಬೆಲ್ಲನೂ ಹಾಕೊಂಡಿದ್ದೀನಿ, ಆದರೂ ಒಂಚೂರು ಕಲರ್ ಬಂದಿಲ್ಲ. ಯಾಕಂದರೆ ಬೆಲ್ಲದ ಕಲರ್ ಲೈಟ್ ಆಗಿತ್ತಲ್ಲ, ಅದಕ್ಕೆ ನೀವು ಸ್ವಲ್ಪ ಡಾರ್ಕ್ ಕಲರ್ ಬರುತ್ತಲ್ಲ ಆ ಬೆಲ್ಲ ತಗೊಳ್ಳಿ, ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಒಂದು 2-3 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 2-3 ನಿಮಿಷ ಮಿಕ್ಸ್ ಮಾಡ್ತಾ ನೋಡಿ ಈ ಟೆಕ್ಸ್ಚರ್ ಬರುತ್ತೆ. ಫುಲ್ ಕ್ರೀಮಿಯಾಗಿ, ಫುಲ್ ಸ್ಮೂತಾಗಿ. ಇವಾಗ ಇದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಜೊತೆಗೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರಿದಿಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊಳ್ಳೋಣ. ಇದ್ರ ಜೊತೆಗೆ ಯಾಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನು, ಹಾಗೂ ಇದ್ರ ಜೊತೆಗೆ 2 ಚಿಟಿಕೆ ಸೌಂಟ್ ಪುಡಿ ಅಂದರೆ ಒಣಶುಂಠಿ ಪುಡಿ ಇದ್ರೆ 2 ಚಿಟಿಕೆ ಹಾಕೊಳ್ಳಿ, ಒಳ್ಳೆ ಘಮ ಬರುತ್ತೆ. ಹಾಗೂ ಇದೇ ಟೈಮಲ್ಲಿ 1 ಚಿಟಿಕೆ ನೀವು ಉಪ್ಪು ಸೇರಿಸ್ಕೋಬೋದು ಬೇಕು ಅಂದರೆ. ಹಾಗೂ ಪಚ್ಚ ಕರ್ಪೂರ ಇದ್ದರೆ ಮನೆಯಲ್ಲಿ, ಅದು ಎಡಿಬಲ್ ಕರ್ಪೂರ ಬರುತ್ತೆ, ಅಡುಗೆ ಮಾಡೋಕ್ಕೆ ಅಂತಲೇ ಇರುತ್ತೆ, ಅದಿದ್ದರೆ 2 ಚಿಟಿಕೆ ಹಾಕ್ಕೊಳ್ಳಿ. ನಾರ್ಮಲ್ ನಾವು ಪೂಜೆಗೆ ಯೂಸ್ ಮಾಡ್ತೀವಲ್ಲ ಆ ಕರ್ಪೂರ ಅಲ್ಲ, ಪಚ್ಚ ಕರ್ಪೂರ ಅಂತ ಸಪ್ರೇಟಾಗಿ ಬರುತ್ತೆ, ಅದನ್ನು 2 ಚಿಟಿಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಒಳ್ಳೆ ಪ್ರಸಾದ ರೀತಿಯಲ್ಲೇ ಘಮ ಬರುತ್ತೆ. ಎಲ್ಲ ಸೇರಿಸಾದ್ಮೇಲೆ ಮತ್ತೆ 2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಪರ್ಫೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ. ಇವಾಗ ಇದನ್ನ ಇಳಿಸ್ಕೊಳ್ಳೋಣ. ಇವಾಗ ತುಂಬಾ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಸಿಹಿ ಪೊಂಗಲ್ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.